ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯವನ್ನ ಕೇಳಿದ್ಲು? ಇಲ್ಲಿದೆ ನೋಡಿ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲದೆ ಕೊಲೆ ಸಾಕ್ಷಿಗಳಿಗೂ ರೇಣುಕಾಸ್ವಾಮಿ ಫೋಟೋಗಳು ಹೋಗಿದ್ವಂತೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿ ದಾಸ ವಿಲ ಅಂತ ಒದ್ದಾಡ್ತಿದ್ದಾನಂತೆ. ಇಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ವಂತೆ. ಹೀಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಪೊರ್ಕಿ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ದಿನಾನು ಜಿಮ್ನಲ್ಲಿ ವರ್ಕೌಟ್, ಹೈಫೈ ಲೈಫು, ಬೇಕೆಂದಾಗ ಫಾರಿನ್ ಟೂರು. ಹೀಗಿದ್ದ ದಾಸ ಮಾಡಬಾರದನ್ನ ಮಾಡಿ ಜೈಲು ಸೇರಿ ಕಂಗಾಲಾಗಿ ಹೋಗಿದ್ದಾನೆ. ಮನೆಯೂಟವೂ ಇಲ್ಲದೆ ವಿಲ ಅಂತ ಒದ್ದಾಡ್ತಿದ್ದಾನೆ. ಬಳ್ಳಾರಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟ. ಬಳ್ಳಾರಿ ಜೈಲಿನಿಂದ ದರ್ಶನ್ ಶಿಫ್ಟ್ ಆಗ್ತಾನ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಗೆ ಇಲ್ಲಿ ಹೊಂದಿಕೊಳ್ಳಲು ಆಗ್ತಿಲ್ವಂತೆ. ಹೀಗಾಗಿ ಬಳ್ಳಾರಿ ಜೈಲಿನಿಂದ ಬೆಂಗಳೂರಿಗೆ ದಾಸ ಶಿಫ್ಟ್ ಆಗ್ತಾನಾ ಅನ್ನೋ ಚರ್ಚೆ ದರ್ಶನ್ ಪರ ವಕೀಲರ ವಲಯದಲ್ಲಿ ಶುರುವಾಗಿದೆಯಂತೆ. ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ನಿರಂತರವಾಗಿ ದಾಸ ತೂಕ ಕಳೆದುಕೊಳ್ತಾ ಇದ್ದಾನಂತೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸಲು ವಕೀಲರು ಮುಂದಾಗಿದ್ದಾರಂತೆ. ಬೆಂಗಳೂರು ಅಲ್ಲದೆ ಹೋದ್ರೂ ಮೈಸೂರಿಗಾದ್ರೂ ಶಿಫ್ಟ್ ಮಾಡಿಸಲು ದಾಸನ ವಕೀಲರು ಮುಂದಾಗಿದ್ದಾರಂತೆ. ಈ ಬಗ್ಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಸಿದ್ಧತೆ ಕೂಡ ನಡೆಸಿದ್ದಾರಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು, ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬಿದ್ದಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಿಸಲಾಗಿದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯಿತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ.
ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಹಾಲಿನ ದರ ಹೆಚ್ಚಿಸುವ ಸುಳಿವನ್ನ ಸಿಎಂ ಮತ್ತೆ ನೀಡಿದ್ದಾರೆ. ದರ ಹೆಚ್ಚು ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. KMF ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಮತ್ತೆ ಏರಿಕೆಯಾಗುತ್ತಾ ಹಾಲಿನ ದರ? ಬೆಲೆ ಏರಿಕೆ ಸುಳಿವು ನೀಡಿದ್ರ ಸಿಎಂ? ತರಕಾರಿ, ದಿನಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್, ಮದ್ಯ ಆಯಿತು, ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸ್ತಿದೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ₹2 ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು. ಇದಾಗಿ ಇನ್ನೂ 3 ತಿಂಗಳು ಕಳೆದಿಲ್ಲ. ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ, ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡದೆಲ್ಲನೂ ರೈತರು ಕೊಡ್ತಾರೆ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು KMF ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಕೇಳಿದ್ರಲ್ವಾ, ಖುದ್ದು ಸಿಎಂ ಸಾಹೇಬ್ರೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ. ದಿನನಿತ್ಯ ಬಳಕೆ ವಸ್ತುಗಳು ಹೀಗೆ ಪದೇ ಪದೇ ಏರಿಕೆಯಾದ್ರೆ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಪುಟ್ಟ ಪುಟ್ಟ ಕಂದಮ್ಮಗಳು ಪಾಠ ಕಲಿಯುವಂತಹ ಸ್ಥಳ. ಆದರೆ ಇಲ್ಲಿ ಏನೇನೂ ಸರಿ ಇಲ್ಲ. ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿಥಿಲಗೊಂಡ